ಸಾರ್ವಜನಿಕರನ್ನು ಅನಗತ್ಯ ಅಲೆದಾಡಿಸುತ್ತಿರುವ ತಲಾಟಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ. ಹುಮ್ನಾಬಾದ್ನಲ್ಲಿ ಮಾದಿಗ ಸಮಾಜ ಮುಖಂಡ ಭೀಮ್ಶಾ ಎಲ್ ಹೆಗಡೆ ಹುಮ್ನಾಬಾದ್ ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ಕಂದಾಯ ಇಲಾಖೆಯ ವ್ಯಾಪ್ತಿಗೆ ಒಳಪಡುವ ತಲಾಟಿಗಳು ಸಾರ್ವಜನಿಕರ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಶೀಘ್ರ ವಿಲೇವಾರಿ ಮಾಡದೆ ಅನಗತ್ಯವಾಗಿ ರಿಜೆಕ್ಟ್ ಮಾಡುವ ಸಂಪ್ರದಾಯವನ್ನು ಮುಂದುವರಿಸಿದ್ದು, ಇದರಿಂದ ಸಾರ್ವಜನಿಕರು ತೀವ್ರ ತೊಂದರೆಯನ್ನು ಅನುಭವಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾರಣ, ಸಂಬಂಧಪಟ್ಟ ಅಧಿಕಾರಿಗಳು ಆ ಕುರಿತಂತೆ ಸೂಕ್ತ ಸರ್ವೆಯನ್ನು ಮಾಡಿ ಸಂತ್ರಸ್ತರಿಗೆ ಪರಿಹಾರವನ್ನು ಒದಗಿಸುವ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ಎಲ್ಲಿಯೋ ಹೋಟೆಲ್ನಲ್ಲಿಯೋ ಮತ್ತೆಲ್ಲಿಯೋ ಕುಳಿತು ಅಂದಾಜು ಸರ್ವೆ ಹೊಡೆದು ಅವರಿಗೆ ಅವರ ಅರ್ಜಿ ರಿಜೆಕ್ಟ್ ಮಾಡುತ್ತಿರುವುದು ತಪ್ಪು. ಕಾರಣ, ಅಂಥ ಅಧಿಕಾರಿಗಳ ವಿರುದ್ಧ ತಹಶೀಲ್ದಾರ್ ಅವರು ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಯೊಂದು ಆಫೀಸ್ನಲ್ಲಿ ಭೀಮ್ಶಾ ಎಲ್ ಹೆಗಡೆ ಅವರು ಈ ಮೂಲಕ ಒತ್ತಾಯಿಸಿದರು. ತಹಶೀಲ್ ಆಫೀಸ್ಗೆ ಕೆಲವು ಬಡ ಜನರು ದುರ್ಗೋಂಡಿ ಹುಬ್ಬಳ್ಳಿ ನಾರ್ತ್ ಕಚೇರಿ ಬಂದಿರು. ಒಂದು 10 ಜನದ್ರ ಇನ್ಕಮ್ ಜಾಸ್ತಿ ಹಾಕೋದು ಯಾಕೆ ನಾವು ಕೇಳಕ್ಕೆ ಹೋದ್ರೆ ಏನಂದ್ರೆ ಇನ್ನೊಂದು ಸಲ ಹಾಕ್ಕೊಂಬರಿ ಕ್ವಾಲಿಟಿ ಎಲ್ಲವರು ಮಾಡ್ತೀವಿ ಸರ್. ಬರೀ ರಿಜೆಕ್ಟ್ ಮಾಡ್ತಾರೆ. ಇನ್ಕಮ್ ಜಾಸ್ತಿ ಹಾಕ್ಬಿಡ್ತಾರೆ, ನಮಗೆ ಗೊತ್ತಿಲ್ಲ ಅಂತ ಸುತ್ತಾಡಿಸ್ತಾರೆ ಜನಗಳಿಗೆ. ಭಾಳ ಜನಗಳು ಏನದಂದ್ರೆ ಎಷ್ಟು ನಿನ್ನ ದುಡ್ಡು ಹೊಳಿ ಹೋಗಿದೆ. ಅವ್ರು ಜನಗಳು ಭಾಳ ಅವ್ರಿಗೆ ಭಾಳ ಕಾಡಿಸ್ತಾ ಇದ್ದಾರೆ. ಅವರು ಇಂಥ ಬೆಂಕಿ ಅಂತ ಬಿಸಿಲಾಗ 2-3 ಸರ್ತಿ ಇನ್ಕಮ್ 50,000 ಹಾಕೋದು, 1 ಲಕ್ಷ ಹಾಕೋದು, ಯಾವುದೋ ಒಟ್ಟು ಎಷ್ಟೋ ಜನಕ್ಕೆ ಹಳ್ಳಿ ನಾನು ನೋಡ್ತೀನಿ, ನಾನು ವರ್ಕ್ ಮಾಡ್ತೀನಿ, ನಾನು ಗೊತ್ತ ಕೆಲವು ಜನಕ್ಕೆ ಅವು ಒಟ್ಟು ಇದು ತೊಗೊಂಬಲ್ಲ, ಆನ್ಲೈನೇ ತೊಗೊಂಬಲ್ಲ, ಇನ್ಕಮ್ ಜಾಸ್ತಿ ಆಗ್ಬಿಡತ್ತಾರೆ. 50,000 80,000 1 ಲಕ್ಷ ಆಗಿದ್ರೆ ಈಗ ಬಡ ಜನರು ಹ್ಯಾಂಗೆ ಮಾಡಬೇಕು? ಈ ಏನರ 200 ರಿಜೆಕ್ಟ್ ಆಗ್ಯಾವ. 200 ಅರ್ಜಿಗಳು ಆಟೋಮೆಟಿಕ್ಕಾಗಿ ಹಾಕ್ಬಿಡ್ತಾರೆ. ಇನ್ಕಮ್ ಜಾಸ್ತಿ ಹಾಕ್ಬಿಡ್ತಾರೆ, ಬಡ ಜನರಿಗೆ ಹೆಚ್ಚಿಗೆ ಹಾಕ್ತಾರೆ. ಅಲ್ಲಿ ಮತ್ತು ಕೆಲವು ನೋಡಪ್ಪ ಸರ್ವೆ ಮಾಡ್ಬೇಕು. ಅವರು ತಲಾಟಿಗಿದ್ದವ್ರು ಬಂದು ತಲಾಟಿ ಗ್ರಾಮ ಲೆಕ್ಕ ಅಧಿಕಾರಿ ಏನದ ಅಂದ್ರೆ ಒಂದು ಹಳ್ಳಿಗೆ ಬಂದು ಯಾರ ಇನ್ಕಮ್ ಎಷ್ಟದ, ಯಾರಿಗೆ ಇನ್ಕಮ್ ಎಷ್ಟು ಕೊಡ್ತದ ಅವ್ರು ಬಂದು ಸರ್ವೆ ಮಾಡಬೇಕಲ್ಲ ಸರ್. ಸರ್ವೆ ಮಾಡಲ್ಲ, ಅಲ್ಲಿ ಎಲ್ಲೋ ಕುಂತಲೇ ತಮ್ಮ ಥರ ಅವ್ರು ರಿಜೆಕ್ಟ್ ಆಯ್ತವ. ಅದಕ್ಕೆ ಇನ್ಕನ್ನೇ ಮಾಡಲ್ಲ. ಒಂದು ಸಲ ಮನೆಗೆ ಬಂದು ಸರ್ವೆ ಮಾಡಬೇಕು ಅವರು. ಹೀಗಾಗಿ ನಮ್ಮ ಶಾಸಕರಾಗಲಿ, ಸಚಿವರಾಗಲಿ, ಮಂತ್ರಿಗಳಾಗಲಿ, MLC ಸಾಹೇಬರಾಗಲಿ ಅವ್ರಿಗೇನೈತದ ಇವ್ರು ಕೇಳ್ತಾರೆ. ಇಲ್ಲ, ನಮ್ಮ ಸಾಹೇಬರು ಇದು ಐತಲ್ಲ ಹೆಸರು. ಯಾಕಂದ್ರೆ ಇವರು ಆಫೀಸರ್ಗಳು ಕರೆಕ್ಟ್ ಕೆಲಸ ಮಾಡಿದ್ರೆ ಅವ್ರ ತಗ ಹೋಗಲ್ಲ. ಈಗ ನಮ್ಮ ಜನ ಕೆಲವರು ನಮ್ಮ ಸಾಹೇಬರುಗಳು ಹೋಗೋರಂತ ಕಮಿಟಿ ಮಾಡ್ತಾರೆ. ಈ ಥರ ಮಾಡಬಾರ್ದು. ನಮ್ಮ ನಮ್ಮದು ತಾಲೂಕಾ ದಂಡಾಧಿಕಾರಿ ಅಲ್ಲ, ನಮ್ಮದು ತಹಸೀಲ್ದಾರ್ ಮೇಡಮ್ ಅವರು ಅವ್ರಿಗೆ ಕಾನೂನು ಕ್ರಮ ತಗೊಳ್ಳೋಕೆ ಕೂಡಲೇ. ಯಾಕಂದ್ರೆ ಭಾಳ ಇಷ್ಟು ಸತಾಯಿಸ್ತಾ ಇದ್ದಾರೆ ಜನಗಳಿಗೆ. ಅಷ್ಟು ನಾವು ಖಂಡಿಸ್ಬೇಕು ಅವ್ರಿಗೆ. ಏನದಂದ್ರೆ ಅವ್ರಿಗೊಂದು ಕ್ರಮ ತಗೊಳ್ಳೇಬೇಕು. ಅವರು ಮಾಡಿಲ್ಲ ಅಂದರೆ ಇವ್ರಿಗೆ ಸರ್ವೆ ಮಾಡಿ ಕರೆಕ್ಟಾಗಿ ಯಾರು ಬಡ ಜನರು ಯಾರು ಇದು ಮಾಡೋದಂದ್ರೆ ಇವ್ರಿಗೆ ಬೇರೆ ಕಡೆ ಕಿತ್ತು ಹಾಕ್ಬೇಕು. ಅವ್ರು ಕರೆಕ್ಟಾಗಿ ಮಾಡ್ತಾನೆ ಇಲ್ಲ. ಅದಕ್ಕೆ ದಯವಿಟ್ಟು ಇವೆಲ್ಲ ಹಿಂಗೆ ಇದು ಬರ್ಬಿಡ್ಬಾರ್ದು. ಈ ಆಫೀಸರ್ಗಳು ಕರೆಕ್ಟಾಗಿ ನೋಡ್ಕೋಬೇಕು. ಏನದ ಅದನ್ನು ಗರೀಬರ ವಯಸ್ಸಾಗ್ಯದ ಇಲ್ಲ ಅವ್ರು ನೋಡಲೇ. ಅವರು ನೋಡಲೇ ಕೆಲವರು ಎಷ್ಟು ದುಡ್ಡು ಕೊಟ್ಟು ಎಷ್ಟೋ ಜನ ತಿಂಗಳು ರೊಕ್ಕ ಮಾಡ್ತಾರೆ. ಯಾಕೆ ಆ ಬಡ ಜನರಿಗೆ ಹೋಗ್ತಾ ಇಲ್ಲ, ಅಲ್ಲಿ ಶ್ರೀಮಂತರಿಗೆ ಹೋಗ್ತಾರೆ. ತಾವು ದಂಡಾಧಿಕಾರಿ ತಾಲೂಕಾ ನಮ್ಮದು ತಹಸೀಲ್ದಾರ್ ಮೇಡಮ್ ಅವರು